ದೇವತೆಗಳು ನೆಲೆ ನಿಂತಹ ನಾಡಲ್ಲಿ ಇವತ್ತು ಮಹಾಪರ್ವ ಆಗಲಿದೆ. ಧಾರ್ಮಿಕ ನಂಬಿಕೆಯ ಅತಿ ದೊಡ್ಡ ಭಾಗವಾಗಿರುವಂತಹ ಮಹಾಕುಂಭಮೇಳಕ್ಕೆ ಪ್ರಯಾಗ್ರಾಜ್ ಸಾಕ್ಷಿ ಆಗ್ತಾ ಇದೆ. ಅಲ್ಲಿನ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಧಾರ್ಮಿಕ ಸಮಾಗಮ ಇಷ್ಟು ಶಾಂತಿಯುತವಾಗಿ ನಡೀಬೋದಾ, ಇಷ್ಟು ಜನರನ್ನ ಸೇರಿಸಿಕೊಂಡು ಅನ್ನುವಂತಹ ಒಂದು ಕೌತುಕಕ್ಕೆ ಇವತ್ತು ಸಾಕ್ಷಿ ಆಗ್ತಾ ಇದೆ ಪ್ರಯಾಗ್ರಾಜ್. ಮಹಾಕುಂಭಮೇಳ ಅಂದ್ರೆ ಏನು, ಇದ್ಯಾಕೆ ಧಾರ್ಮಿಕ ನಂಬಿಕೆಯ ಪ್ರತಿಬಿಂಬ ಅಂತ ನಾವು ಹೇಳ್ತಾ ಇದ್ವಿ, ಎಲ್ಲದರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಹೋಗ್ತೀವಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳಕ್ಕೆ ಸಾಕ್ಷಿ ಆಗ್ತಾ ಇದೀವಿ ನಾವೆಲ್ಲರೂ ಕೂಡ. 44 ದಿನಗಳ ಕಾಲ ಈ ಮಹಾಕುಂಭಮೇಳ ನಡೆಯುತ್ತೆ. 144 ವರ್ಷಗಳ ಬಳಿಕ ನಡೀತಾ ಇರುವಂತಹ ಮಹಾಕುಂಭಮೇಳಕ್ಕೆ ಅದರದ್ದೇ ಆದಂತಹ ಇತಿಹಾಸ ಇದೆ, ಅದರದ್ದೇ ಆದಂತಹ ಪೌರಾಣಿಕ ಹಿನ್ನೆಲೆ ಇದೆ. ಸೊ ಪ್ರಯಾಗ್ರಾಜ್ನಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಇದೆ. ಶಾಹಿ ಸ್ನಾನ ಮಾಡೋದಕ್ಕೋಸ್ಕರ ಇಲ್ಲಿ ಸೇರುವಂತಹ ಜನರ ಸಂಖ್ಯೆ 40 ಕೋಟಿ. ಅಮೆರಿಕದ ಪಾಪ್ಯುಲೇಷನ್ ನಿಮಗೆ ಗೊತ್ತಲ್ವಾ, 40 ಕೋಟಿ. ಅಂತಹ ಒಂದು ದೇಶದ ಪಾಪ್ಯುಲೇಷನ್ ನಮ್ಮ ಒಂದು ರಾಜ್ಯದಲ್ಲಿ ಕಾಣಿಸುತ್ತೆ, ಅದು UPಯಲ್ಲಿ ಕಾಣಿಸುತ್ತೆ. ಇದಕ್ಕೋಸ್ಕರ ಮಾಡ್ಕೊಂಡಿರುವಂತಹ ತಯಾರಿ ಅತ್ಯದ್ಭುತವಾಗಿದೆ. ಸನಾತನ ಧರ್ಮದ ಶಕ್ತಿ ಏನು ಅನ್ನೋದನ್ನ ನಾವು ಪ್ರಯಾಗ್ರಾಜ್ನ ಹಲವು ಚಿತ್ರಣಗಳನ್ನ ನೋಡಿದಾಗ ಗೊತ್ತಾಗತ್ತೆ. ಇಲ್ಲಿನ ಶಾಹಿ ಸ್ನಾನ ಮಾಡೋದಕ್ಕೋಸ್ಕರ ಮತ್ತೆ ಒಂದಷ್ಟು ವ್ರತಗಳನ್ನ ನಿಭಾಯಿಸೋದಕ್ಕೋಸ್ಕರ ಜನ ಇಲ್ಲಿ ಬರ್ತಾರೆ. ಪ್ರಮುಖವಾಗಿ ಈ ಕಲ್ಪವಾಸ ಅಂತ ಒಂದು ವ್ರತವನ್ನ ಕೈಗೊಳ್ತಾರೆ. ಅದರ ವಿಶೇಷತೆ ಕೂಡ ನಾನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೇನೆ ನಿಮಗೆ. ಆಲ್ಮೋಸ್ಟ್ ನೀವು ಗಮನಿಸ್ತಾ ಇದ್ದೀರಾ ಯಾವ ಸಂಖ್ಯೆಯಲ್ಲಿ ಜನರ ಆಗಮನ ಆಗಿದೆ ಅಂತ. ಕೇವಲ ದೇಶವಾಸಿಗಳು ಮಾತ್ರ ಇಲ್ಲಿಗೆ ಬರಲ್ಲ, ವಿಶ್ವದ ಗಣ್ಯರ ಆಗಮನ ಆಗತ್ತೆ. ಅವರೆಲ್ಲರೂ ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಂದು ತ್ರಿವೇಣಿ ಸಂಗಮದ ಪ್ರದೇಶದಲ್ಲಿ ಸ್ನಾನ ಮಾಡಿ ಸಂಕಲ್ಪವನ್ನು ಮಾಡಿದ್ರೆ ನಾವು ಎಷ್ಟು ಜನ್ಮದಲ್ಲಿ ಪಾಪ ಮಾಡಿರ್ತೀವಿ ಅದೆಲ್ಲವನ್ನ ಕೂಡ ಕಳ್ಕೊಳ್ತೀವಿ ಅನ್ನೋದು ಒಂದು ಅತಿ ದೊಡ್ಡ ನಂಬಿಕೆ. ಹೀಗಾಗಿ ಇಲ್ಲಿಗೆ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲೇ ಬರ್ತಾರೆ. ಮತ್ತು ಈ ಮಹಾಕುಂಭಮೇಳದ ವಿಶೇಷತೆ ಏನು, ಪೌರಾಣಿಕ ಹಿನ್ನೆಲೆ ಏನು ಅಂತ ಕೂಡ ನಾವು ನೋಡಬೇಕಾಗತ್ತೆ. ಸಮುದ್ರ ಮಂಥನದ ಕಾಲಕ್ಕೆ ಪೌರಾಣಿಕ ಹಿನ್ನೆಲೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸಮುದ್ರ ಮಂಥನದಲ್ಲಿ ಅಸುರರು ಮತ್ತು ದೇವತೆಗಳ ನಡುವೆ ಯುದ್ಧ ನಡೀತಾ ಇರುತ್ತೆ ಅಮೃತಕ್ಕೋಸ್ಕರ. ಅದೆಲ್ಲವನ್ನ ಕೂಡ ನಾನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೇನೆ ನಿಮಗೆ.